ರಾಜ್ಯದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತ ಹೇರ್ತಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರ ಸ್ಫೋಟಕ ಹೇಳಿಕೆ ಇದು. ಅಸಾಂವಿಧಾನಿಕವಾಗಿ ನನ್ನ ಕೈಯಲ್ಲಿ ಓದಿಸಬೇಡಿ ಅಂದಿದ್ದಾರೆ. ಇನ್ನಾದ್ರೂ ರಾಜ್ಯಪಾಲರನ್ನ ಗೌರವಯುತವಾಗಿ ನಡೆಸಿಕೊಳ್ಬೇಕು, ಇಲ್ಲದೇ ಇದ್ರೆ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತ ಹೇರ್ತಾರೆ. ಸರ್ಕಾರ ದಿವಾಳಿಯಾಗಿ ಹಣ ವಿನಿಯೋಗ ಮಾಡ್ತಾ ಇಲ್ಲ, ಅದಕ್ಕಾಗಿ ಜಿ ರಾಮ್ಜಿ ಯೋಜನೆ ವಿರೋಧ ಮಾಡ್ತಾರೆ. ಇದು ತುಮಕೂರಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರ ಹೇಳಿಕೆ. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ, ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಹೇಳ್ತಾರೆ. ಅದಕ್ಕೆ ಗೌರವ ಕೊಡಬೇಕಲ್ಲ. ಅದಕ್ಕೆ ಗೌರವ ಕೊಡದಲ್ಲಿ ರಾಜ್ಯಪಾಲರಿಗೆ ಸಂವಿಧಾನದಲ್ಲಿರುವಂಥ ಗೌರವ ಕೊಡದಲ್ಲೇ ಇದ್ಮೇಲೆ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು. ಅದರಿಂದ ರಾಜ್ಯಪಾಲರಿಗೆ ಇವರು ಅವಮಾನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಬಿಟ್ಟಂಥ ವಿಚಾರ ಇದು. ಅವರು ರಾಜ್ಯವನ್ನು ಪಾಲನೆ ಮಾಡುವಂಥವ್ರು, ಕಾನ್ಸ್ಟಿಟ್ಯೂಷನ್ ಲೆಡ್, ಅವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದಮೇಲೆ ಕಾಂಗ್ರೆಸ್ದವರು ಮಾಡೋದೊಂದು ಆಚೆ ಬಂದು ಹೇಳೋದೊಂದು ಆಗಬಾರ್ದು. ಅದಕ್ಕೆ ರಾಜ್ಯಪಾಲರಿಗಾಗಲೇ ತೋರಿಸಿದ್ದಾರೆ, ನೀವೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ನ ನನ್ನ ಕೈಲಿ ಓದಿಸ್ಬೇಡಿ ಅಂತ. ಇನ್ಮೇಲಾರು ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗವರ್ನರ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲನ್ನು ಏರ್ತಾರೆ, ಕಾಂಗ್ರೆಸ್ ಅವ್ರನ್ನ ತೋಲಿಸ್ತಾರೆ.